ನೋಡಿ, ಈ ಕೇಸ್ನಲ್ಲಿ ಒಬ್ಬೊಬ್ಬ ಆರೋಪಿ ಕೂಡ ಒಂದೊಂದು ರೀತಿಯಾಗಿ ಬೇರೆ ಬೇರೆ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದವನು. ಆದರೆ ಕೇಸ್ನಲ್ಲಿ ತಗ್ಲಾಕೊಂಡು ಕಂಬಿ ಎಣಿಸ್ತಿದ್ದಾರೆ. ಪಾಲಿಕೆ ಮೆಟ್ಟಿಲ್ ಹತ್ತಬೇಕು ಅಂತ ಇದ್ದವನು ಜೈಲಿನ ಹೊಸ್ತಿಲನ್ನ ತುಳಿಬೇಕಾಯ್ತು. ಪಾಲಿಕೆ ಮೆಟ್ಟಿಲು ಹತ್ತಬೇಕು ಅಂತ ಅನ್ಕೊಂಡಿದ್ದ, ಕಾರ್ಪೊರೇಟರ್ ಆಗಬೇಕು ಅನ್ಕೊಂಡಿದ್ದ. ಆದ್ರೆ ಈಗ ಜೈಲಲ್ಲಿ ಕಂಬಿ ಎಣಿಸ್ತಿದ್ದಾನೆ. ಇದು ದರ್ಶನ್ ಆಪ್ತ ನಾಗರಾಜ್ ಅಲಿಯಾಸ್ ನಾಗನ ದುರಂತ ಸ್ಟೋರಿ ಆಗೋದಕ್ಕೆ ಈ ಕೊಲೆ ಕೇಸ್ನಲ್ಲಿ ತಗ್ಲಾಕೊಂಡಿದ್ದೆ ಕಾರಣ. ಮೊದಲು ದರ್ಶನ್ನ ಪರಮಾಪ್ತನಾಗಿದ್ದ ಮೈಸೂರಿನ ನಾಗರಾಜ ಆದ್ರೀಗ ಜೈಲಿನಲ್ಲಿದ್ದಾನೆ. ಆಮೇಲೆ ದರ್ಶನ್ ಸಹವಾಸವನ್ನ ಬಿಟ್ಟು ವ್ಯಾಪಾರ ಕೂಡ ಮಾಡ್ಕೊಂಡಿದ್ದಂತೆ. ವ್ಯಾಪಾರ ಮಾಡಿಕೊಂಡು ವಹಿವಾಟು ಮಾಡ್ಕೊಂಡು ಇದ್ದಿದ್ರೆ ಚೆನ್ನಾಗಿರ್ತಿದ್ನೇನೋ. ಆಮೇಲೆ ವ್ಯವಹಾರ ಲಾಸ್ ಆಯ್ತು ಅಂತ ಮತ್ತೆ ಬಂದು ದರ್ಶನ್ ಜೊತೆ ಅಂಟ್ಕೊಂಡಿದ್ದ. ಮತ್ತೆ ದರ್ಶನ್ ಆಪ್ತನಾಗಿ ಮತ್ತೆ ಮುಂದುವರ್ಕೊಂಡಿದ್ದ. 24 ಗಂಟೆ ದರ್ಶನ್ ಅಂತಿದ್ದವನು ಈಗ ದರ್ಶನ್ಗಾಗಿನೇ ಜೈಲು ಸೇರ್ಕೊಂಡಿದ್ದಾನೆ. ಯಾವಾಗಲೂ ಕೂಡ ದರ್ಶನ್ ಅಂತ ದರ್ಶನ್ ಜೊತೆಗೆ ಸುತ್ತಾಡ್ತಾ ಇದ್ದವನು, ದರ್ಶನ್ ಜೊತೆಗೆ ಓಡಾಡ್ಕೊಂಡಿದ್ದವನು ಈಗ ದರ್ಶನ್ಗೋಸ್ಕರನೇ ಜೈಲು ಸೇರಿದ್ದಾನೆ. ನಾಗನ ಕ್ರೈಮ್ ಜರ್ನಿ ಕಾರ್ಪೊರೇಟರ್ ಆಗಬೇಕು ಅಂತ ಅನ್ಕೊಂಡಿದ್ದು. ಅಂದರೆ ಕಾರ್ಪೊರೇಟರ್ ಆಗ್ಬೇಕು ನಾನು ಅಂತೇಳಿ ಕನ್ಸ್ಕೊಂಡಿದ್ದ. ಅದಾದ ಬಳಿಕ ಅದಕ್ಕೂ ಮುಂಚೆ ದರ್ಶನ್ ಆಪ್ತನಾಗಿ ಕೆಲಸ ಮಾಡ್ಕೊಂಡಿದ್ದ. ಅದಾದ ಬಳಿಕ ಅದ್ಯಾವುದು ಬೇಡ ಅಂತೇಳಿ ವ್ಯಾಪಾರ ಶುರು ಮಾಡದಂತೆ ವ್ಯಾಪಾರ ಲಾಸ್ ಆಯಿತು ಅನ್ನುವಂಥ ಕಾರಣಕ್ಕೆ ಮತ್ತೆ ಬಂದು ದರ್ಶನ್ ಜೊತೆಗೆ ಸೇರ್ಕೊಂಡಿದ್ದಾನೆ. ದರ್ಶನ್ ಅಂತ ಇವಾಗಲೂ ಅನ್ಕೊಂಡಿರ್ತಾ ಇದ್ದ. ಕಾರ್ಪೊರೇಟರ್ ಆಗಬೇಕು ಅಂತ ಕೂಡ ಅನ್ಕೊಂಡಿದ್ದ. ಆದರೆ ಕಾರ್ಪೊರೇಟರ್ ಬದಲಿಗೆ ಈಗ ದೊಡ್ಡ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ಜೈಲಿನಲ್ಲಿದ್ದಾನೆ, ಕಂಬಿ ಎಣಿಸ್ತಾ ಇದ್ದಾನೆ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪರಮಾಪ್ತ ನಾಗರಾಜ್ ಬಂಧನ ಆಗಿದೆ. ಈಗ ತನಿಖೆ ಕೂಡ ಫೇಸ್ ಮಾಡ್ತಿದ್ದಾನೆ. ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿ ಕರೆಸ್ಕೊಂಡಿದ್ದ ಈ ನಾಗರಾಜ್. ಹಾಗಾದ್ರೆ ಕೊಲೆ ಕೇಸ್ನಲ್ಲಿ ನಾಗರಾಜ್ನ ಪಾತ್ರ ಏನು ಅಂತ ನೋಡೋದಾದ್ರೆ, ಈಗಾಗಲೇ ಸಂಚು ಹಾಕಿದ್ರಲ್ಲ ಈ ರೆಸ್ಟೋರೆಂಟ್ನಲ್ಲಿ ಹೋಗಿ, ಆ ರೆಸ್ಟೋರೆಂಟ್ನಲ್ಲಿ ಸಂಚು ಹಾಕಿದಂಥ ಸಂದರ್ಭದಲ್ಲಿ ಈತ ಕೂಡ ಒಬ್ನು. ಅವನನ್ನ ಕರ್ಸ್ಕೋಬೇಕು ರೇಣುಕಾ ಸ್ವಾಮಿನ ಅಂತ ಪ್ಲಾನ್ ಮಾಡಿದ್ರಲ್ಲ, ಹೇಗೆ ಕರ್ಸ್ಕೋಬೇಕು ಅನ್ನುವಂಥ ಪ್ಲಾನ್ ಏನಿದೆ, ಆ ಪ್ಲಾನ್ ನಲ್ಲಿ ಈತ ಕೂಡ ಒಬ್ಬ. ಆತನನ್ನ ಕರ್ಸ್ಕೊಂಡಿದ್ದೆ ನಾಗರಾಜ್. ಇತ್ತೀಚಿನ ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಸಕ್ರಿಯವಾಗಿದ್ದಂತೆ, ಅಲ್ಲೂ ಕೂಡ ಇದ್ದಂತೆ. ರಾಜ್ಯ ಕುರುಬರ ಸಂಘಕ್ಕೆ ಮೈಸೂರಿನಿಂದ ಸ್ಪರ್ಧೆ ಮಾಡಿ ನಿರ್ದೇಶಕನಾಗಿ ಆಯ್ಕೆ ಕೂಡ ಆಗಿದ್ದಂತೆ. ಇದರ ನಿಟ್ಟಿನಲ್ಲಿ ಅವನು ಮಹಾನಗರ ಪಾಲಿಕೆಯ 21ನೇ ವಾರ್ಡ್ನಿಂದ ಸ್ಪರ್ಧೆ ಮಾಡೋದಕ್ಕೂ ಕೂಡ ತಯಾರಿ ನಡೆಸಿದ. ಕಾರ್ಪೊರೇಟರ್ ಆಗಬೇಕು ಅಂತ ಅನ್ಕೊಂಡಿದ್ದ. ಅಂದರೆ ರಾಜಕೀಯದಲ್ಲಿ ಒಂದಷ್ಟು ಆತನಿಗೆ ಆಸಕ್ತಿ ಇತ್ತು ಅನ್ನೋದು ಈ ಅಂಶದ ಮೂಲಕ ಗೊತ್ತಾಗ್ತಾ ಇರುವಂಥದ್ದು. ಆದರೆ ಅದೇ ಅಂಶವನ್ನ ಇಟ್ಕೊಂಡು ಆತ ಮುಂದುವರೆದಿದ್ರೆ ಚೆನ್ನಾಗಿರ್ತಿತ್ತೇನೋ. ಆದರೆ ದರ್ಶನ್ ಸಹವಾಸ ಮಾಡಿ ಕೆಟ್ನೋ ಅಥವಾ ಈ ಕೊಲೆ ಕೇಸ್ನಲ್ಲಿ ತಗ್ಲಾಕೊಂಡು ಕೆಟ್ನೋ ಗೊತ್ತಿಲ್ಲ. ಆದ್ರೆ ಈಗ ಜೈಲಿನಲ್ಲಿ ಇದ್ದಾನೆ, ಕಂಬಿ ಎಣಿಸ್ತಾ ಇದ್ದಾನೆ. ಈಗಾಗಲೇ ಇನ್ನು ನಟ ದರ್ಶನ್ ಅರೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ಚೇತನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ನಟ ದರ್ಶನ್ ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ಒಂದ್ ವೇಳೆ ಅವರೇ ಈ ಅಪರಾಧ ಮಾಡಿದ್ದಾರೆ ಅನ್ನೋದಾದ್ರೆ ಕಾನೂನಿನ ಪ್ರಕಾರ ಅದಕ್ಕೆ ತಕ್ಕ ಶಿಕ್ಷೆ ಆಗುತ್ತೆ. ಸಿನಿಮಾಗಳಲ್ಲಿ ಮಾತ್ರ ನಾವು ನಾಯಕತ್ವ ತೋರಿಸಬಾರ್ದು. ರೇಣುಕಾ ಸ್ವಾಮಿ ತಪ್ಪು ಮಾಡಿದ್ರೆ ಸೈಬರ್ ಕ್ರೈಮ್ಗೆ ದೂರನ್ನ ಕೊಡಬಹುದಿತ್ತು. ಆದರೆ ಇಲ್ಲಿ ರೇಣುಕಾ ಸ್ವಾಮಿ ಅವರನ್ನ ಅತ್ಯಂತ ಭಯಂಕರವಾಗಿ ಕೊಲೆ ಮಾಡಿದ್ದು ಬೇಸರ ತಂದಿದೆ. ಜೊತೆಗೆ ಚಿತ್ರರಂಗ ಕೂಡ ಈ ಬಗ್ಗೆ ಮಾತನಾಡದೇ ಇರೋದು ದುರಂತ ಅಂತ TV5 ಕನ್ನಡದ ಜೊತೆ ಸಂದರ್ಶನವೊಂದರಲ್ಲಿ ಮಾತನಾಡಿದ ಚೇತನ್ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆಯಿಂದ ಒಂದು ಸುದ್ದಿ ಭಾರಿ ಸಂಚಲನ ಸೃಷ್ಟಿಸ್ತಾ ಇದೆ. ಅದರಲ್ಲೂ ಸ್ಯಾಂಡಲ್ವುಡ್ಗೆ ಇದೊಂದು ಕಪ್ಪು ಚುಕ್ಕೆ ಅಂತ ಕೂಡ ಹೇಳಬಹುದು. ಯಾಕಂತಂದ್ರೆ ನಟ ದರ್ಶನ್ ತಮ್ಮ ಅಭಿಮಾನಿಯನ್ನ ಕೊಲೆ ಮಾಡಿದ್ದಾರೆ ಎಂಬ ಆರೋಪದ ಮೇಲೆ ಈಗ ಪೊಲೀಸರ ವಶಕ್ಕೆ ಇದ್ದಾರೆ. ಈ ಬಗ್ಗೆ ನಟ ಚೇತನ್ ಅವರು ಏನು ಹೇಳ್ತಾರೆ ಅವ್ರನ್ನ ಬನ್ನಿ ಮಾತಾಡಿಸ್ತಾ ಹೋಗೋಣ. ಸರ್, ಇವತ್ತು ರಾಜ್ಯದಲ್ಲಿ ಒಂದು ಸಂಚಲನ, ಅಂದರೆ ನಟ ಮತ್ತು ದೊಡ್ಡ ನಟ, ಹೆಸರು ಮಾಡಿರುವಂತಹ ನಟ ಇವಾಗ ಒಂದು ಕೊಲೆ ಆರೋಪದ ಮೇಲೆ ಕೇಸ್ನಲ್ಲಿ ಒಂದು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. 6 ದಿನ ಅವ್ರಿಗೆ ಕಸ್ಟಡಿಗೆ ನೀಡಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇವಾಗ ಏನೇನು ನಡೆದಿದೆ, ನಮಗೆ ಇವಾಗ ಕೋರ್ಟ್ನಲ್ಲಿದೆ ಮತ್ತು ಪೊಲೀಸ್ ತನಿಖೆ ಮಾಡ್ತಾ ಇದ್ದಾರೆ. ಏನೇ ಇದ್ರೂ ದರ್ಶನ್ ಅವರು ಆರೋಪಿ, ಅಪರಾಧಿ ಅಲ್ಲ. ಆದರೆ ಈ ಆರೋಪಗಳು ಬಹಳ ಗಂಭೀರವಾಗಿದ್ದಾವೆ.
ದರ್ಶನ್ ಮುಂಚೆಯಿಂದನೂ ಕೆಲವು ಕಾನೂನು ಜೊತೆ ಸಮಸ್ಯೆಗಳು ಮಾಡ್ಕೊಂಡು ಬಂದಿದ್ದಾರೆ. ಇದು ಬಹುಶಃ ಎಲ್ಲ ಸಮಸ್ಯೆಗಳಿಗಿಂತ ಭಾಳ ಗಂಭೀರವಾದ ಸಮಸ್ಯೆ ಅಂತ ಹೇಳೋದು ಸುಳ್ಳಿಲ್ಲ. ಕೊಲೆ ಆರೋಪ, ಅದು ಭಾಳ ಹೀನಾಯವಾಗಿ ಕೊಲೆ ಆಗಿದೆ ಅಂತ ಹೇಳ್ತಾರೆ. ನಮಗೂ ಕೂಡ ನಮಗೆ ರೇಣುಕಾಸ್ವಾಮಿಯವರ ಕುಟುಂಬ ನೋಡಿದಾಗ ಅವರ ಹೆಂಡತಿ 5 ತಿಂಗಳು ಗರ್ಭಿಣಿ, ಅವರು ಇವಾಗ ಜೂನ್ 28ಗೆ 1 ವರ್ಷ ಆಗತ್ತೆ. ಅವ್ರ ತಂದೆ ತಾಯಿಗೆ ಒಬ್ಬನೇ ಮಗ, ಅದು ಒಂದು 15-20 ಸಾವಿರ ಸಂಬಳ ಮಾಡ್ತಿರೋದು ಅಪೋಲೋ ಕ್ಲಿನಿಕ್ಕಲ್ಲಿ. ಅವರು ಮಾಡ್ತಿದ್ದ ಕೆಲಸ ಒಂದು ಸಾಮಾನ್ಯ ಹುಡುಗ, ಏನೋ ಒಂದು ಅವರ ಒಂದು ಸಾಮಾಜಿಕ ಕಾಳಜಿ ಅಭಿಪ್ರಾಯ ಕೊಟ್ಟಿರ್ಬೋದು. ಆದರೆ ಅದರಿಂದ ಇಷ್ಟು ಮಟ್ಟಿಗೆ ಒಂದು ಕೊಲೆನೇ ಆಗ್ಬಿಡುತ್ತೆ ಅಥವಾ ಯಾವುದೋ ಒಂದು ಜೀವನ ಕಳ್ಕೊತಾರೆ ಅನ್ನೋದು ಭಾಳ ದುಃಖ ಆಗುತ್ತೆ. ನಮಗೆ ಅನೇಕ ವಿಚಾರಗಳು ಹೇಳಬೇಕು ಈ ವಿಚಾರದಲ್ಲಿ. ಮೊದಲನೇದಾಗಿ ವಿಷಕಾರಿ ಪುರುಷತ್ವ. ಈ ವಿಚಾರ ನೇಹಾ ಹಿರೇಮಠ್, ರುಕ್ಸಾನ, ಅಂಜಲಿ ಪ್ರಕರಣಗಳಾಗಿರ್ಬೋದು, ಪೆನ್ ಡ್ರೈವಿನ ಪ್ರಕರಣಗಳಾಗಿರ್ಬೋದು, ಮತ್ತು ಈ ಒಂದು ದರ್ಶನ್ ಆರೋಪಿತ ಪ್ರಕರಣದಲ್ಲಾಗಿರ್ಬೋದು, ಒಂದು ವಿಷಕಾರಿ ಪುರುಷತ್ವ ಕಾಣುತ್ತೆ. ಏನಂದರೆ ವಿಷಕಾರಿ ಪುರುಷತ್ವ ಅಂದರೆ, ಯಾವಾಗ ನಮಗೆ ಗಂಡಸರಾಗಿ ಹೆಂಗಸರು, ಫಾರ್ ಎಕ್ಸಾಂಪಲ್ ನೇಹಾ ಹಿರೇಮಠ್, ರುಕ್ಸಾನ, ಅಂಜಲಿನಲ್ಲಿ ಯಾವಾಗ ಇಲ್ಲ ಅಂತಾರೋ, ನಾವು ನಿನ್ನ ಜೊತೆ ಇರಲ್ಲ, ನಿನ್ನ ಜೊತೆ ಸಂಬಂಧ ಮಾಡೋಕ್ಕೆ ಇಷ್ಟ ಇಲ್ಲ, ನಿನ್ನ ಹೊರಗೆ ಬರಬೇಕು, ನೀನು ಯಾವುದೇ ಕಾರಣಕ್ಕೂ ನನ್ನ ಕಪಿ ಮುಷ್ಟಿಯಿಂದ ಬರೋಕ್ಕಾಗಲ್ಲ, ನಾನು ನಿನ್ನನ್ನು ಕೊಲೆ ಮಾಡ್ತೀನಿ, ನೀನು ಇನ್ಯಾರ ಜೊತೆನೂ ಹೋಗಬಾರ್ದು ಅಂತ. ಅದೇ ವಿಷಕಾರಿ ಪುರುಷತ್ವದಲ್ಲಿ ಏನಾಗುತ್ತೆ ಅಂದರೆ ಬೇರೆ ಬೇರೆ ಥರ ಮ್ಯಾನಿಫೆಸ್ಟ್ ಆಗುತ್ತೆ. ಪೆನ್ ಡ್ರೈವಲ್ಲಿ ನಾನು ಇಲ್ಲಿ ಒಂದು ಸರ್ವಾಧಿಕಾರಿ ಧೋರಣೆ, ನಾನಿಲ್ಲಿ ಭಾಳ ಪ್ರಭಾವ ಬೀರೋದು, ನಮ್ಮ ಕುಟುಂಬ ಪ್ರಭಾವ ಬೀರೋದು, ನಾನೇನು ಬೇಕಾದ್ರೂ ನಿಮ್ಮ ಹೆಂಗಸರನ್ನ ಕಂಟ್ರೋಲ್ ಮಾಡ್ಬೋದು, ಹೆಂಗಸರನ್ನ ಅವಮಾನಿಸ್ಬೋದು, ಹೆಂಗಸರನ್ನ ಶೇಮ್ ಮಾಡ್ಬೋದು. ಅದೇ ರೀತಿ ಇದರಲ್ಲಿ ನಿಜ ಆಗಿದ್ದರೆ ಈ ಪ್ರಕರಣದಲ್ಲಿ ಎಲ್ಲಿ ಒಂದು ಗೆಳತಿ ಮೇಲೆ ಅಥವಾ ಹೆಂಡತಿ ಮೇಲೆ ಯಾರೋ ಒಬ್ಬರು ಒಂದು ಮಾತಾಡಿದ ತಕ್ಷಣ ನಾವೇನು ಮಾಡಬೇಕು ಅಂದರೆ ಕೋರ್ಟ್ಗೆ ಹೋಗ್ಬೇಕು, ಅಥವಾ ನಾವೇನು ಮಾಡಬೇಕು ಅಂದರೆ ಪೊಲೀಸಿಗೆ ಹೋಗ್ಬೇಕು. ಅದಕ್ಕೆ ಸೈಬರ್ ಕ್ರೈಮ್ ಬ್ಯೂರೋ ಅನ್ನೋದಿದೆ. ಯಾರು ದರ್ಶನ್ ಅವ್ರ ಮಾತು ಕೇಳಲ್ಲ ಅಂತ ನಾವು ಯಾರೂ ಹೇಳೋಕ್ಕಾಗಲ್ಲ. ಇವಾಗ ಯಾವುದೋ ಒಂದು ಸಾಧಾರಣ ಆದಿವಾಸಿನೋ ಬಡವರೋ ಯಾರೋ ಒಬ್ಬರು ಅವ್ರ ಮಾತು ಕೇಳದೇ ಇರ್ಬೋದು. ಆದರೆ ದರ್ಶನ್ ಅವರು ಈಸ್ ಅ ನೋನ್ ಫಿಲ್ಮ್ ಸ್ಟಾರು, ಭಾಳ ಹೆಸರು ಮಾಡಿದ್ದಾರೆ. ಅವ್ರ ಮಾತನ್ನು ಪೊಲೀಸ್ ಗಂಭೀರವಾಗಿ ತೊಗೊಳತ್ತೆ. ಅದು ಬಿಟ್ಟು ಇದಕ್ಕೋಸ್ಕರ, ಈ ಒಂದು ಹೆಂಗಸಿನ ಮಾನಕ್ಕೋಸ್ಕರ, ಮರ್ಯಾದೆಗೋಸ್ಕರ ನಾನು ಈ ದೊಡ್ಡ ಮಟ್ಟಕ್ಕೆ ಕೃತ್ಯಕ್ಕೆ, ಒಂದು ಹೀನಾಯವಾದ ಕೃತ್ಯಕ್ಕೋಸ್ಕರ ನಾನು ಅದನ್ನು ಶುರು ಮಾಡ್ಕೊತೀನಿ ಅಥವಾ ಕೊಲೆ ಮಾಡ್ತೀನಿ ಅನ್ನೋ ಇದೆಯಲ್ಲ, ಅದು ಭಾಳ ಒಂದು ವಿಷಕಾರಿಯಾಗಿದೆ, ಭಾಳ ಸಮಸ್ಯಾತ್ಮಕವಾಗಿದೆ. ನಾವು ಮುಖ್ಯವಾಗಿ ನಮ್ಮ ಶಾಲೆಗಳಲ್ಲಿ ಲಿಂಗ ಸಮಾನತೆಯ ಪಾಠ ಹೇಳ್ಕೊಡ್ಬೇಕು, ಲಿಂಗ ಸಮಾನತೆ ಬಗ್ಗೆ ಗೌರವ ಕೊಡಬೇಕು, ಮತ್ತು ಒಂದು ಲಾ ಆ್ಯಂಡ್ ಆರ್ಡರ್, ಜಸ್ಟಿಸ್ ಬಗ್ಗೆ ಗೌರವ ಕೊಡಬೇಕು. ಲಾ ಆ್ಯಂಡ್ ಆರ್ಡರ್, ಕಾನೂನು ಕೈಯಲ್ಲಿ ಎತ್ಕೊಳ್ಳೋದು ಯಾರಿಗೂ ಹಕ್ಕಿಲ್ಲ. ಥ್ಯಾಂಕ್ ಯು ಸರ್. ಇದಾಗಿತ್ತು ನಟ ಚೇತನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬಾಲು ಜೊತೆ ಗಂಗಾ ಜಾಧವ್, ಬೆಂಗಳೂರು.